ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಸಂಚಲನ ಸೃಷ್ಟಿಯಾಗಿದೆ. ಚರ್ಚೆ ಹುಟ್ಟುಹಾಕಿದೆ ಸೆಪ್ಟೆಂಬರ್ ತಿಂಗಳಲ್ಲಿ. ಹಾಗಾದ್ರೆ ಭಾರಿ ಬದಲಾವಣೆ ಆಗತ್ತಾ? ಸಿದ್ದರಾಮಯ್ಯ ಬೆಂಬಲಿಗರ ರಾಜಕೀಯನ ಒಂದು ವೇಳೆ ಏನಾದ್ರೂ ಸಿಎಂ ಬದಲಿಸ್ಬಿಟ್ರೆ ಕ್ರಾಂತಿ ಎಂಬ ಮುನ್ಸೂಚನೆ ಹೋಗುತ್ತಾ? ನೋಡಿ, ನಿನ್ನೆ ಅಷ್ಟೇ KN ರಾಜಣ್ಣ ಅವರು ಒಂದು ಹೇಳಿಕೆಯನ್ನ ಕೊಟ್ರು. ಸೆಪ್ಟೆಂಬರ್ ಮತ್ತು ಆಗಸ್ಟ್ ನಲ್ಲಿ ಭಾರಿ ಬದಲಾವಣೆ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳಿ ಎಲ್ಲರ ತಲೆಯಲ್ಲಿ ಹುಳ ಬಿಟ್ಬಿಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಈಗ ಚರ್ಚೆ ಮಾಡ್ತಿದ್ದಾರೆ, ಏನಾಗಬಹುದು ರಾಜ್ಯ ರಾಜಕೀಯದಲ್ಲಿ, ಏನಾದ್ರೂ ಬಿರುಗಾಳಿ ಸೃಷ್ಟಿ ಆಗತ್ತಾ? ಅನ್ನುವಂತಹ ಮಾತುಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ಸೆಪ್ಟೆಂಬರ್ ಕ್ರಾಂತಿ ಕೆಪಿಸಿಸಿ ಪಟ್ಟದ ಮೇಲೆ ಈಗಾಗಲೇ KN ರಾಜಣ್ಣ ಅವರು ಕಣ್ಣಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಆ ಸ್ಥಾನಕ್ಕೆ ಲಾಬಿ ಮಾಡ್ತಿದ್ದಾರೆ. ಕೈ ಸಾರಥಿಯಾಗಲು ಸಚಿವ KN ರಾಜಣ್ಣ ಅವರು ಲಾಬಿ ಮಾಡ್ತಾ ಇರುವಂತದ್ದು. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ DK ಶಿವಕುಮಾರ್ ಅಂತೂ ಏನು ಮಾತನಾಡ್ತಾ ಇಲ್ಲ, ಏನು ರಿಯಾಕ್ಟ್ ಕೂಡ ಮಾಡ್ತಾ ಇಲ್ಲ. ಹಾಗಾದ್ರೆ ಪವರ್ ಸೆಂಟರ್ ಹೆಚ್ಚಾಗಿದೆ ಅಂತಾನೆ ಈಗ ಇದು DK ಶಿವಕುಮಾರ್ ಸಿಎಂ ಕುರ್ಚಿ ಆಸೆಗೆ ಚೆಕ್ಮೇಟ್ ಇಡಬೇಕು ಅನ್ನುವಂತಹ ದಾಳವನ್ನ ಉರುಳಿಸ್ತಿದ್ದಾರೆ. ಈಗಿನಿಂದಲೇ ದಾಳವನ್ನ ಏನಾದ್ರೂ ಸಿಎಂ ಸಿದ್ದರಾಮಯ್ಯ ಅವರು ಉರುಳಿಸ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಯಲ್ಲಿ ಸಿಎಂ ಬದಲಾದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಸಂದೇಶನ ಇದು. ಈಗಾಗಲೇ ನೋಡಿ, ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಎಂಬ ಭವಿಷ್ಯ ಸ್ಫೋಟಗೊಂಡಿದೆ. ಜುಲೈ ಒಂದೇ ತಿಂಗಳು ಮಧ್ಯದಲ್ಲಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ನಂತರ ಬದಲಾವಣೆ ಗಾಳಿ ಬೀಸುತ್ತೆ ಅಂತ ಸಚಿವ KN ರಾಜಣ್ಣ ಅವರು ಹೇಳಿದ್ದಾರೆ. ಇದರ ಮಧ್ಯೆ ಕೆಪಿಸಿಸಿ ಕಥಾನಕವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ KN ರಾಜಣ್ಣ ಅವರು. ಹಾಗಾದ್ರೆ ರಾಜಕೀಯದಲ್ಲಿ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ, ಅದು ಪಕ್ಷದ ವಿಚಾರದಲ್ಲೂ ಅಥವಾ ಸರ್ಕಾರದ ವಿಚಾರದಲ್ಲೂ ಅನ್ನೋದು ಕಾದ್ ನೋಡಿ ಅಂತ ಹೇಳಿ ಎಲ್ಲರ ತಲೆಯಲ್ಲಿ ಹುಳ ಬಿಟ್ಬಿಡ್ತಾರೆ. ಸೊ ಮೇ ಕ್ರಾಂತಿ, ಆಗಸ್ಟ್ ಕ್ರಾಂತಿ ಎಂದೆಲ್ಲ ಕೇಳಿಲ್ಲದೆ ಅದೇ ರೀತಿ ಇದು ಸೆಪ್ಟೆಂಬರ್ ಕ್ರಾಂತಿ ಏನಾಗುತ್ತೆ ಎಂಬುದನ್ನ ಈಗ ಹೇಳ್ಬಿಟ್ರೆ ಅದ್ರ ಮೇಲೆ ಒಂದು ಆಸಕ್ತಿ ಅನ್ನೋದೇ ಹೋಗ್ಬಿಡುತ್ತೆ. ಏನ್ ಬೇಕಿದ್ರು ನೀವು ಊಹೆ ಮಾಡ್ಕೊಳ್ಳಿ, ಏನಾದ್ರೂ ಆಗಬಹುದು. ರಾಜಕಾರಣ ಅಂತೂ ನಿಂತ ನೀರಲ್ಲ, ಹರಿಯುವ ನೀರದು. ಅದು ಎತ್ತರಕ್ಕೆ ಏರಲ್ಲ, ಹಳ್ಳ ಇದ್ ಕಡೆಗೆ ಹರಿಯತ್ತೆ. ಯಾವ್ಯಾವ ಘಟನೆಗಳು ಯಾವ್ಯಾವ ಸಂದರ್ಭದಲ್ಲಿ ಆಗುತ್ತೆ ಅದನ್ನ ಆಧರಿಸಿ ಮುಂದಿನ ಕಾರ್ಯಚಟುವಟಿಕೆಗಳು ರಾಜಕಾರಣದಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗೆ ದೆಹಲಿಗೆ ತೆರಳಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಕ್ಷದ ನಾಯಕರಾದಂತಹ KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ರಾಜ್ಯ ರಾಜಕೀಯ ಚಟುವಟಿಕೆ ಕುರಿತು ಚರ್ಚೆ ಮಾಡಿದ್ದಾರೆ. ಹಾಗೆ ರಾಹುಲ್ ಗಾಂಧಿ ವಿದೇಶದಲ್ಲಿರುವ ಕಾರಣ ಸದ್ಯಕ್ಕೆ ಇದಕ್ಕೆಲ್ಲ ಮಹತ್ವ ಕೊಡುವಂತಹ ಅಗತ್ಯ ಇಲ್ಲ, ಅವಶ್ಯಕತೆನೂ ಇಲ್ಲ. ಅವ್ರು ಬಂದ ನಂತರ ಕೆಲವು ರಾಜಕೀಯ ಬದಲಾವಣೆಯ ತೀರ್ಮಾನ ಆಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಿದ್ದೇನೆ. ಸೊ ಹಾಗೆ ಕಾಂಗ್ರೆಸ್ ನಲ್ಲಿ ಪವರ್ ಸೆಂಟರ್ ಗಳು ಜಾಸ್ತಿ ಆಗ್ಬಿಟ್ಟಿದಾವೆ. 2013ರಿಂದ 2018ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದದ್ದು. ಈಗ ನೋಡಿದ್ರೆ 2-3 ಎಷ್ಟು ಬೇಕಿದ್ರೆ ಹೇಳ್ಕೊಳ್ಬಹುದು. ಪವರ್ ಸೆಂಟರ್ ಜಾಸ್ತಿ ಇದ್ದಾಗ ಜಂಜಾಟವು ಜಾಸ್ತಿ ಆಗುತ್ತೆ. ಅದಕ್ಕೆ ಅನುಗುಣವಾದ ಸಿದ್ದರಾಮಯ್ಯ ಸರ್ಕಾರವನ್ನ ನಡೆಸಬೇಕಾಗತ್ತೆ. 2013-18ರ ಸಿದ್ದರಾಮಯ್ಯ ಈಗ ಇಲ್ಲ ಅನ್ನುವುದು ಜನರ ಅಭಿಪ್ರಾಯ ಆಗೋಗ್ಬಿಟ್ಟಿದೆ. ಪವರ್ ಸೆಂಟರ್ ಬಹಳಷ್ಟು ಇರೋದ್ರಿಂದಲೇ ಹೀಗಾಗಿರಬಹುದು ಅಂತ ಹೇಳಿದ್ದಾರೆ KN ರಾಜಣ್ಣ ಅವರು. ಒಂದು ಕಡೆ ಕೆಪಿಸಿಸಿ ಪಟ್ಟದ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ KN ರಾಜಣ್ಣ. ಅಷ್ಟೇ ಅಲ್ಲದೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೇವಲ ಸೆಪ್ಟೆಂಬರ್ ಕ್ರಾಂತಿ ಅಷ್ಟೇ ಅಲ್ಲ, ಕೆಪಿಸಿಸಿ ಪಟ್ಟದ ಮೇಲೂ ಸಚಿವ KN ರಾಜಣ್ಣ ಅವರು ಕಣ್ಣಿಟ್ಟಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂದಿದ್ದು ಸತ್ಯ ಅಂತ ಹೇಳಿ ಮತ್ತೆ ಆ ಒಂದು ಮಾತನ್ನ ಮಾತನಾಡ್ತಿದ್ದಾರೆ. ಈಗಲೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ಬಿಟ್ರೆ ನಾನಂತರೂ ಆ ಸಚಿವ ಸ್ಥಾನಕ್ಕೆ ಕೈ ಕೊಡ್ತೀನಿ ಅಂತ ಸಹಕಾರ ಸಚಿವ ಮತ್ತೊಂದು ವರಸೆ ಶುರು ಮಾಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈಗ KN ರಾಜಣ್ಣ ಅವರು ಏನ್ ಮಾತನಾಡಿದ್ರು ಅದಕ್ಕೆ DK ಶಿವಕುಮಾರ್ ಅವರು ಏನು ಮಾತನಾಡ್ತಾ ಇಲ್ಲ, ರಿಯಾಕ್ಷನ್ ಕೊಡ್ತಾ ಇಲ್ಲ. ಏನ್ KN ರಾಜಣ್ಣ ಅವರು ಮಾತನಾಡಿದಾರೋ ನನಗಂತೂ ಗೊತ್ತಿಲ್ಲ, ಅವರನ್ನೇ ಕೇಳ್ಕೊಳ್ಳಿ, ಅವರೇ ಹಿರಿಯರಿದ್ದಾರೆ. ನಾನಂತೂ ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳಿರುವಂತದ್ದು. ಹಾಗಾದ್ರೆ ಸಿಎಂ ಸಸ್ಪೆನ್ಸ್ ಇಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ನನ್ನ ಕುರ್ಚಿಯನ್ನ ನಾನು ಭದ್ರಗೊಳಿಸಬೇಕು. ಹಲವಾರು ರೀತಿಯಾದಂತಹ ಸರ್ಕಸ್ ಅನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಿಎಂ ಕುರ್ಚಿ ಭದ್ರಪಡಿಸಿಕೊಳ್ಳಲು ಆಪ್ತರ ದಾಳವನ್ನ ಉರುಳಿಸ್ತಿದ್ದಾರೆ. ಹಾಗಾದ್ರೆ ಸಿಎಂ ಬದಲಾದ್ರೆ ಸರ್ಕಾರ ಶೇಕ್ ಅನ್ನುವ ಮೆಸೇಜ್ ಏನಾದ್ರೂ ಪಾಸ್ ಆಗುತ್ತಾ? ನೋಡಿ, ದಿನದಿಂದ ದಿನಕ್ಕೆ ಒಂದೊಂದು ಬೆಳವಣಿಗೆಗಳಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಮೊನ್ನೆ ಅಷ್ಟೇ BR ಪಾಟೀಲ್ ಅವರು ಒಂದು ಮಾತನ್ನ ಹೇಳೋದ್ರ ಮೂಲಕ, ಅಂದ್ರೆ ವಸತಿ ಯೋಜನೆಯಲ್ಲಿ ಈಗ ಲಂಚೋತಾರ ನಡೀತಾ ಇದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟು ಸಾಕಷ್ಟು
ಬಿರುಗಾಳಿಯನ್ನ ನಡೆಸಿದ್ರು. ಆ ಒಂದು ಮಾತಿನಿಂದ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ಯಾಕೆ ಈ ರೀತಿಯಾಗಿ ನೀವು ಹೇಳಿಕೆಗಳನ್ನ ಕೊಟ್ರಿ ಅಂತ ಹೇಳಿ ಅವ್ರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡ್ರು. ಅದ್ರ ನಂತರ ಅವ್ರೇನಿಬ್ರು ಹೇಳಿಕೆ ಕೊಟ್ರಲ್ಲ, ರಾಜು ಕಾಗೆ ಮತ್ತು ಈ BR ಪಾಟೀಲ್ ಅವರು, ಅದ್ರ ನೆಕ್ಸ್ಟ್ ಡೇ KN ರಾಜಣ್ಣ ಅವರು ಒಂದು ಹೇಳಿಕೆನ ಕೊಟ್ರು. ಸೆಪ್ಟೆಂಬರ್ ಮತ್ತು ಆಗಸ್ಟ್ ನಲ್ಲಿ ದೊಡ್ಡ ಕ್ರಾಂತಿನೇ ಶುರುವಾಗುತ್ತೆ ಅಂತ ಹೇಳಿ. ಇವಾಗ ಏನಾದ್ರೂ ಬಾಯಿ ಬಿಟ್ಬಿಟ್ರೆ ಅದ್ರ ಮೇಲೆ ಇರುವಂತಹ ಆಸಕ್ತಿನೇ ಹೊರಟೋಗ್ಬಿಡುತ್ತೆ. ನಾನು ಯಾವುದೇ ಕಾರಣಕ್ಕೂ ಅದನ್ನ ಹೇಳೋದಿಲ್ಲ ಅಂತ ಹೇಳಿ. ಸೊ ಈಗ CM ಸಿದ್ದರಾಮಯ್ಯ ಅವರು ಬದಲಾಗ್ಬಿಟ್ರೆ ಸರ್ಕಾರ ಶೀಕ್ ಅನ್ನುವಂತ ಮೆಸೇಜ್ ಏನಾದ್ರೂ ಪಾಸ್ ಆಗುತ್ತಾ? ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆಯ ಮರ್ಮ ಇದೇನ? ಹಾಗಾದ್ರೆ ಏನ್ ಮರ್ಮ ಅದು? CM ದೆಹಲಿಯಿಂದ ಬಂದ ಕೂಡಲೇ ಸೆಪ್ಟೆಂಬರ್ ಬಾಂಬ್ 50-50 ಸೂತ್ರ ಪಾಲನೆಗೆ ಏನಾದ್ರೂ ವರಿಷ್ಠರು ಸೂಚಿಸಿದ್ರ? ಕುರ್ಚಿ ಭದ್ರಕ್ಕೆ ಆಪ್ತ ಸಚಿವರ ಸೇಫ್ಗೆ ಸಿದ್ದರಾಮಯ್ಯ ಅವರು ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಸಂಪುಟದಿಂದ ಕೋಕ ಲಿಸ್ಟ್ ನಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರಿದ್ದಾರೆ. ಆಪ್ತ ಸಚಿವರನ್ನ ಸೇಫ್ ಮಾಡಲು ಈ ರೀತಿಯಾದಂತಹ ಚದುರಂಗ ಆಟವನ್ನ ಶುರು ಮಾಡಿದಾರ. DK ಶಿವಕುಮಾರ್ CM ಕುರ್ಚಿ ಆಸೆಗೆ ಚಕ್ಮೇಟ್ ಇಡುವುದಕ್ಕೆ ಯತ್ನಿಸ್ತಾ ಇದ್ದಾರೆ. ಈ ಪೂರ್ಣಾವಧಿ CM ಆಗಿರಲು ಸಿದ್ದರಾಮಯ್ಯ ಅವರು ತಂತ್ರಗಾರಿಕೆಯನ್ನ ರೂಪಿಸುತ್ತಿದ್ದಾರ. ಶಾಸಕರ ಜೊತೆ ಚರ್ಚೆಯೂ ಇದ್ರ ಒಂದು ಭಾಗನ ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡುತ್ತೆ. ಹಾಗಾದ್ರೆ ಸಚಿವ KN ರಾಜಣ್ಣ ಅವರು ಏನೆಲ್ಲ ಹೇಳಿಕೆಯನ್ನ ಕೊಟ್ರು? ಕಾಂಗ್ರೆಸ್ ನಲ್ಲಿ ಪವರ್ ಸೆಂಟರ್ ಹೆಚ್ಚಾಗ್ಬಿಟ್ಟಿದೆ. ಹಿಂದೆ ಬರೀ ಒಂದೇ ಪವರ್ ಸೆಂಟರ್ ಇತ್ತು. ಈಗ ನೋಡಿದ್ರೆ ಸೆಪ್ಟೆಂಬರ್ ನಂತರ ರಾಜಕೀಯ ಬೆಳವಣಿಗೆ ಆಗುತ್ತೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಏನ್ ಹೇಳಿಕೆ ಕೊಟ್ರು? ಬದಲಾವಣೆ ಆಗಲ್ಲ ಅಂತ ಹೇಳಲಾಗಲ್ಲ, ಬದಲಾವಣೆ ಭಾರಿ ಮಟ್ಟದಲ್ಲಿ ಆಗಲ್ಲ. ಏನ್ KN ರಾಜಣ್ಣ ಅವ್ರು ಹೇಳಿದ್ರಲ್ಲ, ಭಾರಿ ಬದಲಾವಣೆ ಆಗ್ಬಿಡುತ್ತೆ ಸೆಪ್ಟೆಂಬರ್ ಆಗಸ್ಟ್ ನಲ್ಲಿ ಅಂತ ಹೇಳಿ. ಸೊ ಇದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಏನು ಅಂತ ಪರಿ ಏನು ಬದಲಾವಣೆ ಆಗಲ್ಲ, ಮಂತ್ರಿಗಳನ್ನ ಮಾತ್ರ ಬದಲಿಸಬಹುದು ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಏನ್ ಬೇಕಾದ್ರೂ ಆಗಬಹುದು, ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗಿರುತ್ತೆ, ಅದೇ ಫೈನಲ್. ಅವ್ರೇನ್ ನಿರ್ಣಯವನ್ನ ತೆಗೆದುಕೊಳ್ತಾರೆ ಅದನ್ನ ನಾವು ಪಾಲಿಸ್ಬೇಕ್ರಿ, ನಾವೆಲ್ಲ ವರಿಷ್ಠರ ನಿರ್ಧಾರವನ್ನ ಪಾಲಿಸಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಮಾತಾಗಿದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ KN ರಾಜಣ್ಣ ಅವರು ಬಿರುಗಾಳಿ ಸೃಷ್ಟಿ ಆಗುತ್ತೆ ಅನ್ನುವಂತಹ ಹೇಳಿಕೆನ ಇನ್ ಕೊಟ್ರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣಗೆ ಯಾವುದೋ ಮಾಹಿತಿ ಇರಬಹುದು, ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳಿದ್ದಾರೆ. ಅವರಿಗೆ ಮಾಹಿತಿ ಇರೋದ್ರಿಂದ ಹೇಳಿದ್ದಾರೆ ಅನ್ಸುತ್ತೆ ಅಂತ ಹೇಳಿ ಡಾಕ್ಟರ್ G ಪರಮೇಶ್ವರ್ ಅವರು ಹೇಳಿರುವಂತದ್ದು. ಹಾಗೆ ಈಗ ಟಫ್ ಫೈಟ್ ಕೂಡ ನಡೀತಾ ಇದೆ ಈ KPCC ಸಾರಥ್ಯಕ್ಕೆ. ಹಿಂದೆ ಯಾವ ರೀತಿ ಹರಸಾಹಸವನ್ನ ವ್ಯಕ್ತಪಡಿಸಿದ್ರು, ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರು, ಆ ಸಂದರ್ಭದಲ್ಲಿ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು, ಅಂದ್ರೆ ಆಸೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ನಾವು ಕೂಡ KPCC ಅಧ್ಯಕ್ಷ ಸ್ಥಾನವನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ ಅದಕ್ಕೆ ಯತ್ನಿಸ್ತಾ ಇದ್ದೀವಿ. KPCC ಸಾರಥ್ಯದ ಮೇಲೆ ಸಿದ್ದರಾಮಯ್ಯ ಆಪ್ತರ ಕಣ್ಣಿದೆ. ಒಂದು ಕಡೆ KN ರಾಜಣ್ಣ ಅವರಾದ್ರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ. ಹಲವು ಆಕಾಂಕ್ಷಿಗಳು ಬಹಿರಂಗವಾಗಿ ಅಭಿಪ್ರಾಯವನ್ನ ತಿಳಿಸಿದ್ರು. ಶೀಘ್ರವೇ ದೆಹಲಿಗೆ ಹಿರಿಯ ಸಚಿವರ ನಿಯೋಗ ಭೇಟಿ ಕೊಡಲಿದೆ. KPCC ಅಧ್ಯಕ್ಷರ ಬದಲಾವಣೆಗೆ ಒತ್ತಡಕ್ಕೆ ಈಗ ಭಾರಿ ನಿರ್ಧಾರ ಕೂಡ ನಡೀತಾ ಇರುವಂತದ್ದು. ಸೊ ಹಾಗಾಗಿ ಈ ಒಂದು ಹೇಳಿಕೆಯಿಂದ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನುವಂಥದ್ದೇ ಒಂದು ತಲೆಯಲ್ಲಿ ಹುಳ ಬಿಟ್ಟುಬಿಟ್ಟಿದ್ದಾರೆ KN ರಾಜಣ್ಣ ಅವರು. ಸೊ ಏನೆಲ್ಲ ಆಗುತ್ತೆ ಕಾದ್ ನೋಡ್ಬೇಕಾಗುತ್ತೆ.